ರಾಮದುರ್ಗದಲ್ಲಿ ಬಿಜೆಪಿ ವಿಜಯೋತ್ಸವ. ಪಂಚರಾಜ್ಯಗಳ ಗೆಲುವಿಗೆ ಸಿಹಿ ಹಂಚಿ ಸಂಭ್ರಮ. ಪಂಚರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಭರ್ಜರಿ ಜಯ ದಾಖಲಿಸಿದ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದಲ್ಲಿ ಇಂದು ಕೇಸರಿ ಕಾರ್ಯಕರ್ತರು ಹಾಗೂ ಮುಖಂಡರು ಅದ್ದೂರಿಯಾಗಿ ವಿಜಯೋತ್ಸವ ಆಚರಿಸಿದರು. ಬಿಜೆಪಿ ಅಸ್ಸಾಂ ಮತ್ತು ಪಾಂಡಿಚೇರಿಯಲ್ಲಿ ಸಾಧಿಸಿದ ಅಭೂತಪೂರ್ವ ಯಶಸ್ಸಿನಿಂದ ರಾಮದುರ್ಗದ ಬಿಜೆಪಿ ಮುಖಂಡರಲ್ಲಿ ಹೊಸ ಉತ್ಸಾಹ ಕಂಡುಬಂದಿದೆ. ಪಟ್ಟಣದ ಪ್ರಮುಖ ವೃತ್ತದಲ್ಲಿ ಜಮಾಯಿಸಿದ ನಾಯಕರು ಪರಸ್ಪರ ಸಿಹಿ ತಿನಿಸಿ ಜಯಘೋಷ ಹಾಕುತ್ತಾ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಪ್ರಮುಖ ನಾಯಕರು ಡಾಕ್ಟರ್ ಕೆಬಿ ಪಾಟೀಲ್, ಜಹೀರ್ ಹಾಜಿ, ಹಮೀದ್ ಹೆಬ್ಬಾಳ್, ತಿಪ್ಪಣ್ಣ ಕಂಬಳಿ, ಮಾರುತಿ ಬಂಗಾರಕಡೆ, ಅಪ್ಪಣ್ಣಗೌಡ್ ಪಾಟೀಲ್, ಶಂಕರ್ ಸಿಂಗ್ ಹಜಾರೆ, ಸುನಿಲ್ ರಾಠೋಡ್, ವಿಜಯ್ ಜಮಾದಾರ್, ಶ್ರೀಧರ್ ಮುದ್ದಿ, ವೆಂಕನಗೌಡ ಪಾಟೀಲ್, ಸಂಜು ಭಜಂತ್ರಿ, ಕೆಂಚಪ್ಪ ಕಳಸ್ಗೌಡ್ರು ಈ ಎಲ್ಲ ಗಣ್ಯರು ಹಾಗೂ ಕಾರ್ಯಕರ್ತರು ಒಗ್ಗೂಡಿ ವಿಜಯದ ಸಂಭ್ರಮವನ್ನು ಹಂಚಿಕೊಂಡರು. ಮುಂಬರುವ ದಿನಗಳಲ್ಲಿ ಪಕ್ಷದ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸುವುದಾಗಿ ಈ ವೇಳೆ ನಾಯಕರು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಪಂಚರಾಜ್ಯ ಚುನಾವಣೆಯ ನಿಮಿತ್ತವಾಗಿ ಇವತ್ತು ಭಾರತೀಯ ಜನತಾ ಪಕ್ಷ ಅಸ್ಸಾಂದಲ್ಲಿ ಮತ್ತು ವೆಸ್ಟ್ ಬೆಂಗಾಲದಲ್ಲಿ ಪೂರ್ತಿ ಜಯಭೇರಿಯನ್ನು ಬಾರಿಸಿದೆ. ಅಂದರೆ ಎರಡರ ಭಾಗವನ್ನು ನಾವು ಗೆದ್ದುಕೊಂಡಿದ್ದೇವೆ. ಅದೇ ರೀತಿ ಇವತ್ತು ಪುದುಚೇರಿಯಲ್ಲಿ ಅವತ್ತಿನ ನಮ್ಮದು ಅಲಯನ್ಸ್ ಇತ್ತು, ಅದರ ಜೊತೆಗೆ ಸೇರಿಕೊಂಡು ನಾವು ಪುದುಚೇರಿಯಲ್ಲೂ ಗೆದ್ದುಕೊಂಡಿದ್ದೀವಿ. ಹೀಗೆ 5 ರಾಜ್ಯದಲ್ಲಿ ನಾವು 3 ರಾಜ್ಯಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಬಾವುಟವನ್ನು ನಾವು ಹಾರಿಸಿದ್ದೇವೆ. ತಮಿಳುನಾಡಿನಲ್ಲಿ ಏನಾಗಿದೆ, ಜನಕ್ಕೆ ಬದಲಾವಣೆ ಬೇಕಾಗಿತ್ತು. ಆದರೆ ನಾವು AIADMK ಜೊತೆಗೆ ಅಲಯನ್ಸ್ ಮಾಡ್ಕೊಂಡಿವಿ. ನಂತರ ಏನಾಯಿತು, ಅದು ಇವತ್ತು ವಿಜಯ್ ಏನಿದ್ದಾರೆ ನಟ, ಅವರು ಒಂದು ಬೇರೆ ಇಂಡಿಪೆಂಡೆಂಟ್ ಪಾರ್ಟಿಯನ್ನು ಮಾಡಿಕೊಂಡ್ರು. ಆದರೆ ಜನಕ್ಕೆ ಬದಲಾವಣೆ ಬೇಕಾಗಿತ್ತು. ಆದರೆ AIADMK ಮತ್ತು DMK ಎರಡೂ ಪಕ್ಷವನ್ನು ಜನರು ದೂರಿಟ್ಟಿದ್ದಾರೆ. ಆ ಒಂದು ದೃಷ್ಟಿಯಲ್ಲಿ ಹೊಸ ಒಂದು ಪಕ್ಷ ಬರಬೇಕು, ಪಾರಂಪರಿಕವಾದಂಥ ಒಂದು ಆಡಳಿತವನ್ನು ಕೊನೆಗಾಣಿಸೋ ಸಲುವಾಗಿ ಇವತ್ತು ತಮಿಳುನಾಡಿನ ಜನ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಇಂಡಿಯನ್ ಮತವನ್ನು ಕೊಟ್ಟು ಒಂದು ಹೊಸ ಸರ್ಕಾರವನ್ನು ರಚಿಸಿಕೊಂಡಿದ್ದಾರೆ.